ಮಹಾಕಾವ್ಯದ ಶೈಲಿ. ಮಹಾಕಾವ್ಯ ಕೇವಲ ಒಂದು ಕಥೆಯಲ್ಲ, ಅದು ಒಂದು ಇಡೀ ಯುಗದ ಜನಾಂಗದ ಸಂಸ್ಕೃತಿಯ ಪ್ರತಿಬಿಂಬವಾಗಿರುತ್ತದೆ. ಮಹಾಕಾವ್ಯದ ವಸ್ತು ಮತ್ತು ಪಾತ್ರಗಳು, ಅವುಗಳಿಗೆ ಹೊಂದಿಕೆಯಾಗುವ ಭಾಷೆ, ನಿರೂಪಣೆ, ರಚನಾ ವಿಧಾನ, ಛಂದಸ್ಸು, ಅಲಂಕಾರ, ಅಭಿವ್ಯಕ್ತಿಸುವ ಶೈಲಿ ವಿಧಾನವನ್ನು ಮಹಾಕಾವ್ಯ ಶೈಲಿ ಎನ್ನಲಾಗುತ್ತದೆ. ಮಹಾಕಾವ್ಯದ ವಸ್ತು ಎಷ್ಟು ಉದಾತ್ತವಾಗಿರುತ್ತದೆಯೋ ಅಷ್ಟೇ ಅದನ್ನು ಪ್ರಸ್ತುತಪಡಿಸುವ ಶೈಲಿಯೂ ಅಷ್ಟೇ ಉನ್ನತ ಮಟ್ಟದ್ದಾಗಿರಬೇಕು. ಅಂದರೆ ಮಹಾಕಾವ್ಯ ಉನ್ನತ ಮಟ್ಟದ್ದಾಗಿದ್ದರೆ ಮಾತ್ರ ಅದರ ಒಂದು ಆಳತೆ ಹೆಚ್ಚುತ್ತಾ ಹೋಗುತ್ತದೆ, ಶ್ರೇಷ್ಠವೆನಿಸುತ್ತದೆ. ವಿಷಯವಸ್ತು ಶ್ರೇಷ್ಠವಾಗಿದ್ದರೂ ಶೈಲಿಯೂ ಕೂಡ ಶ್ರೇಷ್ಠವಾಗಿರಬೇಕಾಗುತ್ತದೆ. ಮಹಾಕಾವ್ಯದ ಆಶಯ ಸಹೃದಯನಿಗೆ ಅವನ ಅಂತರಂಗಕ್ಕೆ ಮುಟ್ಟಬೇಕಾದರೆ ಮಹಾಕಾವ್ಯದ ಶೈಲಿ ಅತ್ಯಂತ ಮಹತ್ವ ಪಾತ್ರವೆನಿಸುತ್ತದೆ. ಮಹಾಕಾವ್ಯ ರಚನೆ ಮಾಡಬೇಕಾದರೆ ಒಂದು ಕೆಲವು ತಂತ್ರಗಳನ್ನು ಒಳಗೊಂಡಿರಬೇಕು, ಅಂದರೆ ಶೈಲಿಯನ್ನು ಅಳವಡಿಸಿಕೊಂಡಿರಬೇಕು. ಏನಂದರೆ ಮೊದಲನೇದಾಗಿ ಅತಿಮಾನುಷ ಅಂಶಗಳು. ಮಹಾಕಾವ್ಯದಲ್ಲಿ ಅತಿಮಾನುಷ ಅಂಶಗಳು, ಪಾತ್ರಗಳು ಬರಬೇಕು. ದೇವಗಂಧರ್ವರು, ರಾಕ್ಷಸರು, ಕಾಲಜ್ಞಾನಿ ಋಷಿಗಳು, ಧೀರೋತ್ತ ಗುಣಗಳು ಅಂದರೆ ವೀರ ಗುಣಗಳನ್ನು ಹೊಂದಿರುವಂಥ ನಾಯಕರು, ಪರ್ವತಗಳನ್ನು ನಡಗಿಸುವ ಕಡಲನ್ನೇ ನುಂಗುವಂತಹ ಅಥವಾ ಬಿತ್ತುವಂತಹ ಅಥವಾ ಕಡಲನ್ನೇ ಬತ್ತಿಸುವ ಪಾತ್ರಗಳನ್ನು ಒಂದು ಎತ್ತಿಡಿಯುವ ಪಾತ್ರಗಳನ್ನು ಒಳಗೊಂಡಿರಬೇಕು. ಇವು ಸಾಮಾನ್ಯ ಮನುಷ್ಯನಿಗಿಂತ ತೀರಾ ಭಿನ್ನವಾಗಿ ಹಾಗೂ ಅಗೋಚರವಾಗಿ ರೂಪ ಪರಿವರ್ತನೆಯಾಗುತ್ತಾ ಅದೃಶ್ಯವಾಗುವಂತಹ ಸಂಗತಿಗಳನ್ನು ಕೂಡ ಹೊಂದಿರಬೇಕು. ಉದಾಹರಣೆಗಾಗಿ ನಾಯಕರು, ರಾಜ ನೋಡಿದರೆ ನಾಯಕ ಹೇಗಿರಬೇಕು? ರಾಜವಂಶನಾಗಿರಬೇಕು ಅಥವಾ ದೈವತ್ವದ ಅಂಶಗಳಿಂದ ಕೂಡಿರಬೇಕು. ಅಂದರೆ ರಾಮನ ಥರ. ಈಗ ನಮ್ಮ ಮಹಾಕಾವ್ಯಗಳಲ್ಲಿ ನೋಡಿದಾಗ ನಾಯಕರು ನೋಡಿ ರಾಮಾಯಣದಲ್ಲಿ ರಾಮ ನಾಯಕನಾಗ್ತಾನೆ. ಮತ್ತು ಇದರಲ್ಲಿ ಕರ್ಣ, ದುರ್ಯೋಧನನ ಪಾತ್ರನೂ ಖಳನಾಯಕನಾದರೂ ಕೂಡ ಅವನಲ್ಲಿ ಕೂಡ ಕೆಲವು ಒಂದು ನಾಯಕನ ಪಾತ್ರಗಳನ್ನು ನಾವು ರನ್ನನ ಗದಾಯುದ್ಧದಲ್ಲಿ ನೋಡ್ತೀವಿ. ಮತ್ತು ಪಂಪ ರಾಮಾಯಣದಲ್ಲಿ ಕೂಡ ನೋಡ್ತೀವಿ. ಅಲ್ಲಿ ಒಬ್ಬೊಬ್ಬರು ನಾಯಕರು ಕೂಡ ಏನಂದರೆ ಅವರು ರಾಜರಾಗಿರ್ತಾರೆ ಮತ್ತು ಅವರು ವಿಶೇಷತೆಯ ಒಂದು ವ್ಯಕ್ತಿತ್ವವುಳ್ಳವರಾಗಿರ್ತಾರೆ. ಮತ್ತು ಗಾಂಭೀರ್ಯ, ಅವರಲ್ಲಿ ಗಾಂಭೀರ್ಯ ಇರಬೇಕು. ಕ್ಷಮೆಯನ್ನು ಯಾಚಿಸುವಂಥ ಗುಣಗಳಿರಬೇಕು. ಪರಾಕ್ರಮವನ್ನು ಹೊಂದಿರಬೇಕು. ದೃಢ ಸಂಕಲ್ಪಗಳನ್ನು ತೆಗೆದುಕೊಳ್ಳುವಂಥ ಗುಣಗಳನ್ನು ಅವರು ಹೊಂದಿರಬೇಕು. ಮತ್ತು ವೀರರಾಗಿರಬೇಕು, ಹೇಡಿಗಳಾಗಿರಬಾರ್ದು, ವೀರರಾಗಿರಬೇಕು. ಕುಮಾರವ್ಯಾಸನ ಕುಮಾರ ಭಾರತದಲ್ಲಿ ಕೂಡ ರಾಜನ ಗುಣಗಳನ್ನು ಹೇಳಿದ್ದಾರೆ. ಆಂಜನೇಯನ ಸಾಗರವನ್ನು, ಉದಾಹರಣೆಗೆ ಆಂಜನೇಯ ಸಾಗರವನ್ನೇ 100 ಯೋಜನೆಗಳಷ್ಟು ದೂರ ಇಡುವ ಲಂಕೆಯನ್ನು ಸಾಗರ ಮೇಲಿಂದ ಹಾರುವುದು. ಶ್ರೀಕೃಷ್ಣ ಪರಮಾತ್ಮ ತನ್ನ ವಿಶ್ವರೂಪವನ್ನು ತೋರಿಸುವುದು. ರಾವಣ ದಶಕಂಠನಾಗಿ ಸಾವಿರಾರು ಆನೆಗಳ ಉಳ್ಳವನಾಗಿ ಕಾಣುವುದು. ತಾಟಕಿ, ಶೂರ್ಪನಖಿ, ಚಂದ್ರನಖಿ ಅಂತ ಒಂದು ಗುಂಪಿನಲ್ಲಿ ಚಂದ್ರನಖಿ ಬರ್ತಾರೆ. ಮಾರೀಚನಂತಹ ಅತಿಮಾನುಷ ಅಂಶಗಳಿಂದ ಕೂಡಿರುವುದು. ಕೊನೆಗೆ ಶಿಷ್ಟರು ದುಷ್ಟರನ್ನು ಸಂಹಾರ ಮಾಡಿ ಲೋಕ ಕಲ್ಯಾಣ ಸಾಧಿಸುವಂತೆ ಚಿತ್ರಿಸುವಂತಹ ಶೈಲಿಯನ್ನು ಹೊಂದಿರಬೇಕು, ಚಿತ್ರಿಸುತ್ತದೆ ಅದು. ಇಂತಹ ಅತಿಮಾನುಷ ಶಕ್ತಿಗಳು ಮಹಾಕಾವ್ಯಕ್ಕೆ ಒಂದು ಮೆರುಗನ್ನು ನೀಡ್ತಾ ಹೋಗ್ತವೆ. ಎರಡನೇದಾಗಿ ಮಂಗಳಾರ್ಚನೆ. ಯಾವುದೇ ಒಂದು ಗ್ರಂಥವನ್ನು ಬರೀಬೇಕಾದ್ರೆ ಸ್ತುತಿಗಳಿರ್ತವೆ. ನಾವು ಶಾಸ್ತ್ರಗಳನ್ನು ನೋಡ್ತಾ ಇದ್ದಾಗ ಅವು ಕೂಡ ಸ್ತುತಿಗಳನ್ನು ಕಾಣ್ತೇವೆ. ಅಂದರೆ ಅಲ್ಲಿ ಒಂದು ಮಂಗಳಾರ್ಚನೆ, ಒಂದು ದೈವ ಸಂಕಲ್ಪವನ್ನು ಮಾಡುವಂತಹ ಇದನ್ನು ಕಾಣ್ತೇವೆ. ಮಹಾಕಾವ್ಯದ ಆರಂಭದಲ್ಲಿ ಕವಿ ತನ್ನ ಕಾವ್ಯವನ್ನು ಮಂಗಳಾಚರಣೆ ಅಥವಾ ಮಂಗಳ ಸ್ತುತಿಗಳಿಂದ ಪ್ರಾರಂಭ ಮಾಡುವುದು ಒಂದು ಶೈಲಿಯಾಗಿದೆ. ಕವಿ ತನ್ನ ಪೂರ್ವದ ಕವಿಗಳನ್ನು ನೆನೆಯುವುದು, ತನ್ನ ಕುಲದೈವವನ್ನು ಸ್ತುತಿಸುವುದು, ದೈವಕ್ಕೆ ಆ ಕಾವ್ಯವನ್ನು ಅರ್ಪಿಸಿ ತನ್ನ ಭಕ್ತಿಯನ್ನು ಸಲ್ಲಿಸುವುದು ಮಹಾಕಾವ್ಯದ ಒಂದು ಪ್ರಮುಖ ಶೈಲಿಯಾಗಿ ಕೂಡ ಕಾಣ್ತದೆ. ಅಂದರೆ ಮಹಾಕಾವ್ಯವನ್ನು, ದೊಡ್ಡ ಗ್ರಂಥವನ್ನು ರಚಿಸಬೇಕಾದ್ರೂ ಕೂಡ ಅಲ್ಲಿ ಒಂದು ದೇವರಿಗೆ ಒಂದು ನಮಿಸುವಂತಹ ಪದ್ಧತಿಯನ್ನು ಕೂಡ ಇಲ್ಲಿ ಒಳಗೊಂಡಂತೆ ಆ ಒಂದು ಶೈಲಿಯನ್ನು ಕೂಡ ಇಲ್ಲಿ ಕಾಣ್ತೇವೆ. ಅದು ಕೂಡ ಮಹಾಕಾವ್ಯದಲ್ಲಿರಬೇಕು. ಅಂದರೆ ಮೂರನೇದಾಗಿ ಏನಂದರೆ ಅಲಂಕಾರ, ಭಾಷೆ. ಒಂದು ಭಾಷೆಯನ್ನು ನಾವು ಬಳಸಬೇಕಾದ್ರೆ ಅಲ್ಲಿ ವಿಭಿನ್ನವಾಗಿ ಮತ್ತು ಎಲ್ಲರಿಗೂ ಆಕರ್ಷಕವಾಗಿ ಅದು ತಿಳಿಸುವಂತೆ ರೂಪ, ಉಪಮೇಯಗಳನ್ನು, ಮಹೋಪಮೆಗಳನ್ನು ಬಳಸಿಕೊಂಡು ರಚಿಸಬೇಕಾಗುತ್ತೆ.
ಆಗಿದ್ದಲ್ಲಿ ಮಾತ್ರ ಮಹಾಕಾವ್ಯಕ್ಕೆ ಇನ್ನಷ್ಟು ಮೆರುಗನ್ನು ತಂದುಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಮಹಾಕಾವ್ಯದ ಭಾಷೆ ಭವ್ಯತೆಯಿಂದ ಮತ್ತು ಅಲಂಕಾರಿಕೆಯಿಂದ ಹಾಗೂ ಪ್ರೌಢಿಮೆಯಿಂದ ಕೂಡಿರಬೇಕು ಎಂಬ ನಿಯಮವಿದೆ. ಮಹಾಕಾವ್ಯದ ಭಾಷೆ ಮತ್ತು ಶೈಲಿ ಉಳಿದ ಪ್ರಕಾರಗಳಿಗಿಂತ ಭಿನ್ನವಾಗಿದ್ದುದು. ಸಾಮಾನ್ಯ ಕಾವ್ಯದ ಭಾಷೆ ಮತ್ತು ಶೈಲಿಗಿಂತ ಉದಾತ್ತ ವಸ್ತುವುಳ್ಳ ಮಹಾಕಾವ್ಯದ ಭಾಷೆ ತೀರಾ ಭಿನ್ನವಾಗಿರುತ್ತದೆ. ಮಹಾಕಾವ್ಯದ ಭಾಷೆ ಅಗ್ರಾಮ್ಯವಾಗಿರಬೇಕು ಮತ್ತು ಕ್ಲಿಷ್ಟವಾಗಿರಬೇಕು. ಸ್ವಲ್ಪ ಅಕ್ಲಿಷ್ಟವಾಗಿರಬೇಕು, ಅಲಂಕಾರಗಳಿಂದ ಕೂಡಿರಬೇಕು ಮತ್ತು ಅಶ್ಲೀಲಾರ್ಥಗಳಿಗೆ ಎಡೆಗೂಡುವಂತಿರಬಾರ್ದು. ಬೇರೆ ಬೇರೆ ಅರ್ಥಗಳನ್ನು ಅಂದರೆ ಅಶ್ಲೀಲಾರ್ಥಗಳನ್ನು ಒಳಗೊಂಡಿರಬಾರ್ದು. ಸರಳ ಪದವಿನ್ಯಾಸದಿಂದ ಕೂಡಿರಬೇಕು ಎಂದು ಮಹಾಕಾವ್ಯದ ಭಾಷೆಯ ಕುರಿತು ಚರ್ಚೆ ಮಾಡ್ತಾರೆ. ಮಹಾಕಾವ್ಯ ಅಲಂಕಾರಿಕ ಭಾಷೆಯಲ್ಲಿ ರೂಪಮೆ, ಉಪಮೆ, ರೂಪಕ ಅಲಂಕಾರಗಳಿಗಿಂತ ಮಹೋಪಮೆ ಎಂಬ ಅಲಂಕಾರವಿದೆ. ಅದು ಓದುಗರಿಗೆ ಸೌಂದರ್ಯ, ಅನುಭವ, ಆಹ್ಲಾದ ಉಂಟು ಮಾಡುತ್ತದೆ. ಇದನ್ನು ಪಾಶ್ಚಾತ್ಯ ಕಾವ್ಯಗಳಲ್ಲಿ ಕಂಡುಬರುತ್ತದೆ. ಕನ್ನಡ ಕಾವ್ಯಗಳಲ್ಲಿ ಕುವೆಂಪುರವರು ಮೊದಲು ಬಳಕೆಗೆ ತಂದರು. ಅಂದರೆ ಆಧುನಿಕ ಶತಮಾನಗಳಲ್ಲಿ ಕುವೆಂಪು ಅವರು ಮಹಾಕಾವ್ಯನ ರಚಿಸಿದ್ದು ನಮ್ಮ ಕೊಡುಗೆನೂ ನಮ್ಮ ಹೆಮ್ಮೆಯ ಸಂಗತಿಯಾಗಿದೆ. ಏಕೆಂದರೆ ಮಹಾಕಾವ್ಯ ಇನ್ನೇನು ರಚನೆ ಆಗುವುದಿಲ್ಲವೇ ಎಂಬುವಂತಹ ಸನ್ನಿವೇಶದಲ್ಲಿ ಕುವೆಂಪು ಅವರು ಮತ್ತೆ ಮಹಾಕಾವ್ಯವನ್ನು ಬೆಳಕಿಗೆ ಬರಲಿಕ್ಕೆ ಒಂದು ಬರವಣಿಗೆಯನ್ನು ಮಾಡಿದರು. ಇದು ಕೂಡ ಮತ್ತೆ ಮಹಾಕಾವ್ಯದ ಹತ್ರ ನಮ್ಮನ್ನು ಕೊಂಡೊಯ್ಯಲು ಕಾರಣವಾಯಿತು. ಮಹಾಕಾವ್ಯದ ರಚನೆ ಹೇಗಿರಬೇಕು? ಶೈಲಿಯಲ್ಲಿ ರಚನೆ ಮತ್ತು ಛಂದಸ್ಸನ್ನು ಒಳಗೊಂಡಿರಬೇಕು. ಅಂದರೆ ಯಾವ ಥರ ರಚನೆ ಮಾಡಬೇಕು ಅಂದರೆ, ಮಹಾಕಾವ್ಯಕ್ಕೆ ಬಳಸುವ ಛಂದಸ್ಸು ದೀರ್ಘ ನಿರೂಪಣೆಗೆ ಪೂರಕವಾಗಿರಬೇಕು. ಚಂಪು, ಷಟ್ಪದಿ, ಸಾಂಗತ್ಯ ಅಥವಾ ಸರಳ ರಗಳೆಯಂತಹ ವಿಶಾಲ ಚೌಕಟ್ಟಿನ ಇದಕ್ಕೆ ಆಯ್ದುಕೊಳ್ಳಲಾಗುತ್ತದೆ. ಅಂದರೆ ಯಾವುದೇ ಒಂದು ಸಾಹಿತ್ಯದ ಪ್ರಕಾರಗಳನ್ನು ಅಳವಡಿಸಿಕೊಂಡಿರಬೇಕು. ಚಂಪು ಸಾಹಿತ್ಯ ಆಗಲಿ, ಷಟ್ಪದಿ ಆಗಲಿ, ಅಂದರೆ ವಾಕ್ಯಗಳನ್ನು ಅಥವಾ ಪದಗಳನ್ನು ರಚನೆ ಮಾಡಲಿಕ್ಕೆ ಒಂದು ಮೆರುಗನ್ನು ತಂದುಕೊಡ್ತದೆ. ಮತ್ತು ಒಂದು ಅಚ್ಚುಕಟ್ಟತನ ಮತ್ತು ಭಾಷಾ ಪಾಂಡಿತ್ಯವನ್ನು ಕೂಡ ಇಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯವನ್ನು ಆಧುನಿಕ ಸಂದರ್ಭದಲ್ಲಿ ಸರಳ ರಗಳೆ ಅಥವಾ ಮಹಾಛಂದಸ್ಸು ಎಂಬ ಮುಕ್ತ ಛಂದಸ್ಸಿನಲ್ಲಿ ರಚನೆ ಮಾಡಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದು. ನವರಸಗಳ ಮಿಶ್ರಣ. ಐದನೇದಾಗಿ ಏನಂದರೆ, ಮಹಾಕಾವ್ಯದ ಶೈಲಿಯಲ್ಲಿ ನವರಸಗಳ ಮಿಶ್ರಣ. ಮಹಾಕಾವ್ಯಗಳು ನವರಸಗಳಿಂದ ಕೂಡಿರಬೇಕು. ಪ್ರಮುಖವಾಗಿ ಅದ್ಭುತ ರಸ, ಭಯಾನಕ ರಸ, ವೀರರಸ ಪ್ರಧಾನವಾಗಿರಬೇಕು. ಇಲ್ಲಿ ಅದ್ಭುತ ರಸಗಳು ಇರಬೇಕು, ಭಯಾನಕ ರಸ, ಕರುಣಾರಸ, ವೀರರಸ ಎಲ್ಲ ಒಂದು ರಸಗಳನ್ನು ಒಳಗೊಂಡಿರುವಂತೆ ರಚನೆಯಾಗಿರಬೇಕು. ನಾಯಕನ ಪರಾಕ್ರಮ, ಯುದ್ಧ ಸನ್ನಿವೇಶಗಳು, ಶತ್ರು ಸಂಹಾರ ಮತ್ತು ಧರ್ಮ ಸಂದರ್ಭಗಳಲ್ಲಿ ಗಂಭೀರ ಭಾಷೆಯನ್ನು ಇಲ್ಲಿ ಬಳಸಬೇಕು. ವೀರರಸ ಕೂಡ ಇಲ್ಲಿ ಮುಖ್ಯವಾಗುತ್ತದೆ ಇದರಲ್ಲಿ. ಆಮೇಲೆ ಶೃಂಗಾರ ರಸ, ನಾಯಕ ಮತ್ತು ನಾಯಕರಿಯ ಪ್ರೇಮ, ವಿವಾಹ, ಜಲಕ್ರೀಡೆ, ವನವಿಹಾರದಲ್ಲಿ ಸಂದರ್ಭದಲ್ಲಿ ಅತ್ಯಂತ ಸುಂದರ ಮತ್ತು ರಮಣೀಯವಾಗಿ ಶೃಂಗಾರ ರಸ ಮೂಡಿಸಲಾಗುತ್ತದೆ. ನೆಕ್ಸ್ಟು ಶಾಂತರಸ ಹೇಗೆ ಅಂದರೆ, ಋಷಿಮುನಿಗಳ ಆಶ್ರಮದ ವರ್ಣನೆ, ಯುದ್ಧದ ನಂತರ ಪಶ್ಚಾತ್ತಾಪ ಮತ್ತು ಭಗವಂತನ ಸಾಕ್ಷಾತ್ಕಾರ, ವೈರಾಗ್ಯ ಅಥವಾ ತತ್ವಜ್ಞಾನ ಬೋಧಿಸುವಾಗ ಶಾಂತರಸ ಬಳಸುವುದು. ಕರುಣರಸ ಹೇಗಿರಬೇಕಂದ್ರೆ, ಯುದ್ಧದಲ್ಲಿ ವೀರರು ಮರಣ ಮತ್ತು ಅನಾಥರೋಧನೆ, ಪ್ರೀತಿ ಪಾತ್ರರ ಅವರ ಅಗಲಿಕೆ ಎಂಬ ಸನ್ನಿವೇಶಗಳಲ್ಲಿ ಕರುಣರಸವನ್ನು ಬೆಳೆಸುವಂತೆ ರಚನೆಯಾಗಿರಬೇಕು. ರೌದ್ರರಸ ಹೇಗೆ ಬಳಸಬೇಕಂದ್ರೆ, ಖಳನಾಯಕನ ಕ್ರೌರ್ಯ, ನಾಯಕನ ಕೋಪ, ನಾಯಕ ಮತ್ತು ಪ್ರತಿನಾಯಕನ ನಡೆಯುವ ಯುದ್ಧದ ಸಂದರ್ಭದಲ್ಲಿ ರೌದ್ರರಸವನ್ನು ಬಳಕೆ ಮಾಡಲಾಗುತ್ತದೆ. ಮತ್ತು ಭೀಭತ್ಸ ರಸವನ್ನು ಯುದ್ಧದಲ್ಲಿ ನಡೆಯುವ ರಕ್ತದ ಹೊಳೆ ಹರಿದು ನರಿಗಳು ಕಾಟ, ಪ್ರಕೃತಿಯ ವಿಕೋಪ ವರ್ಣನೆಗಳೆಂಬ ಸಂದರ್ಭಗಳಲ್ಲಿ ಭಯಾನಕ ಶೈಲಿ ಅಥವಾ ಭೀಭತ್ಸ ಶೈಲಿಯನ್ನು ಬಳಕೆ ಮಾಡಲಾಗುತ್ತದೆ. ಅದ್ಭುತ ರಸಗಳನ್ನು ಎಲ್ಲೆಂದರೆ, ದಿವ್ಯಾಸ್ತ್ರಗಳನ್ನು ಪ್ರದರ್ಶನ ಮಾಡುವಾಗ, ದೇವತೆಗಳ ಪ್ರತ್ಯಕ್ಷವಾದಾಗ, ಆಕಾಶವಾಣಿ ಅಥವಾ ಯಾಂತ್ರಿಕ ಲೋಕದ ವರ್ಣನೆಗಳನ್ನು ಮಾಡುವಾಗ ಅದ್ಭುತ ರಸವನ್ನು ಬಳಸಬೇಕು. ಆಮೇಲೆ ಹಾಸ್ಯರಸ, ವಿದೂಷಕನ ಪಾತ್ರ, ಸಣ್ಣ ಪುಟ್ಟ ಹಾಸ್ಯ ಸಂಗತಿಗಳು ಬಂದಾಗ ಹಾಸ್ಯ ರಸ ಮೂಡಿಬರುತ್ತದೆ. ವರ್ಣನೆಗಳು. ಯಾವುದು ಮಹಾಕಾವ್ಯ ರಚನೆ
ಮಾಡಬೇಕಾದರೆ ಅಷ್ಟವರ್ಣ ವರ್ಣಗಳು ಇಲ್ಲದೆ ರಚನೆ ಮಾಡುವಂತಿಲ್ಲ. ಈ ಅಷ್ಟದಶ ವರ್ಣಗಳು ಕುರಿತು 6ನೇ ಶತಮಾನದಿಂದ ಹಿಡಿದು 19ನೇ ಶತಮಾನದವರೆಗೂ ಸಾಕಷ್ಟು ಲಾಕ್ಷಣಿಕಗಳು ಇವುಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಬರ್ತಾರೆ. ಈ ಅಷ್ಟದಶ ವರ್ಣನಗಳ ಕುರಿತು ಮೊಟ್ಟಮೊದಲಿಗೆ ಪ್ರಸ್ತಾಪ ಮಾಡಿದ ದಂಡಿ ಸುಮಾರು 18 ವರ್ಷಗಳು ಮಹಾಕಾವ್ಯದಲ್ಲಿ ಇರಬೇಕೆಂದು ಹೇಳುತ್ತಾರೆ. ಪ್ರಕೃತಿ ಮತ್ತು ಭೌಗೋಳಿಕ ವರ್ಣನೆ, ನಗರ, ಸಮುದ್ರ, ಪರ್ವತ, ಋತುಮಾನಗಳು, ನದಿಗಳು, ನಿರೂಪಕರು, ಚಂದ್ರೋದಯ, ಸೂರ್ಯೋದಯ ವರ್ಣನೆಗಳು ಇರಬೇಕು. ಮತ್ತು ಮಾನವನ ವಿಲಾಸ ಜೀವನ ವರ್ಣನೆಯಲ್ಲಿ ಉದ್ಯಾನವನ, ಹೂಗಳ ತೋಟ, ಜಲಕ್ರೀಡೆ, ಮಧುಪಾನ, ರತಿಕ್ರೀಡೆ ಇರುತ್ತದೆ. ರಾಜಕೀಯ ವರ್ಣನೆ ಎಂದರೆ ರಾಜನ ಪಟ್ಟಾಭಿಷೇಕ, ರಾಯಭಾರಿ, ದಂಡಯಾತ್ರೆ, ಯುದ್ಧ, ವಿಲಾಸ, ವಿವಾಹ, ಅವರ ಜನನ, ಮುನಿಗಳು, ಕುಲ, ಗುರುಗಳು ವರ್ಣನೆ ಇದೆಲ್ಲ ಬರುತ್ತೆ. ಮತ್ತು ಪುರುಷಾರ್ಥಗಳು ಧರ್ಮ, ಕಾಮ, ಅರ್ಥ, ಕಾಮ, ಮೋಕ್ಷ ಮುಂತಾದ ಪುರುಷಾರ್ಥಗಳೆಲ್ಲ ಸಾಧಿಸುವುದು ಮಹಾಕಾವ್ಯದ ಮೂಲಕ ಸಾಧಿಸುವುದು ಮತ್ತೊಂದು ಶೈಲಿಯಾಗಿದೆ. ಮೂಲ ಈ ವಸ್ತುಗಳಲ್ಲಿ ಇಟ್ಟುಕೊಂಡೇ ಮಹಾಕಾವ್ಯಗಳು ಸೃಷ್ಟಿಯಾಗುತ್ತವೆ. ಸ್ವರ್ಗ ಆಶ್ವಾಸಗಳು ಅಂದರೆ ಸ್ವರ್ಗ ಆಶ್ವಾಸಗಳನ್ನು ಒಳಗೊಂಡಿರ್ತದೆ. ಪ್ರತಿಯೊಂದು ಮಹಾಕಾವ್ಯಗಳು ಅಧ್ಯಯನ ಅನುಕೂಲಕ್ಕಾಗಿ ವಿವಿಧ ರೀತಿಯಲ್ಲಿ ಭಾಗಗಳಾಗಿ ವಿಂಗಡಿಸಲಾಗುತ್ತದೆ. ಅವುಗಳನ್ನು ಸ್ವರ್ಗ ಅಥವಾ ಆಶ್ವಾಸಗಳು ಎಂದು ಕರೆಯಲಾಗುತ್ತದೆ. ಮಹಾಕಾವ್ಯದಲ್ಲಿ ಕನಿಷ್ಠ 8 ಸರ್ಗಗಳಾದರೂ ಇರಲೇಬೇಕು ಎಂಬ ನಿಯಮವಿದೆ. ಈ ಸರ್ಗಗಳು ಇರಲು ಕಾರಣವೇನೆಂದರೆ ಮಹಾಕಾವ್ಯ ಓದುಗರಿಗೆ ಮತ್ತು ಕೇಳುವರಿಗೆ ಬೇಸರವಾಗದಿರಲು ಈ ಕಾವ್ಯದ ಲಯ ಕಾಪಾಡಲು ಕಥೆಯನ್ನು ಆಶ್ವಾಸಗಳಾಗಿ ವಿಂಗಡಿಸಲಾಗುತ್ತದೆ. ಒಟ್ಟಾರೆಯಾಗಿ ಮಹಾಕಾವ್ಯ ಶೈಲಿಯು ಉದಾತ್ತತೆ ಮತ್ತು ಅಭಿವ್ಯಕ್ತಿಸುವ ಸಂಪ್ರದಾಯವಾಗಿದ್ದು, ಅಲಂಕಾರಿಕ ಭಾಷೆ, ನವರಸಗಳ ಮಿಶ್ರಣ, ಅಷ್ಟದಶಗಳ ವರ್ಣನೆ, ಛಂದಸ್ಸು, ಸರ್ಗಗಳು ಮತ್ತು ಪುರುಷಾರ್ಥಗಳ ಸಾಧನೆ ಮತ್ತು ಸಹೃದಯನಲ್ಲಿ ಭಾವೋದ್ವೇಗ ಮೂಡಿಸಿ ಸಾಹಿತ್ಯಿಕ ರಸದೌತಣವನ್ನು ಉಣಬಡಿಸುವ ಕಾರ್ಯ ಮಾಡುತ್ತದೆ. ಇದೆಲ್ಲವನ್ನು ಮಹಾಕಾವ್ಯದ ಶೈಲಿ ಎಂದು ನಾವು ಕರೆಯಲಾಗುತ್ತದೆ. ಧನ್ಯವಾದ.